ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಆಗೊಂದು ರುಚಿ. ಇವತ್ತು ನಾವು ಸಿಂಪಲ್ಲಾಗಿ ಹಾಗೆ ಹೆಲ್ದಿ ವೇನಲ್ಲಿ ನಾವು ಮನೆಯಲ್ಲೇ ಈ ರೀತಿ ಸ್ಪಾಂಜಿ ಕೇಕನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾವು ಇದನ್ನು ತುಂಬಾ ಸಿಂಪಲ್ಲಾಗಿ ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸ್ವಲ್ಪ ಬೆಲ್ಲನ ತಗೊಂಡು ಈ ರೀತಿ ಕುಟ್ಟಿ ಪುಡಿ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅದಕ್ಕೆ ಒಂದು ಏಲಕ್ಕಿನೂ ಸಹ ಸೇರಿಸ್ಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಈ ಕಪ್ಪಿಂದ 1 ಕಪ್ಪಷ್ಟು ಚಿರೋಟಿ ರವೆ ಅಂತಾರಲ್ಲ, ಸಣ್ಣ ರವೆ, ಅದನ್ನು ತಗೊಳ್ತಾ ಇದ್ದೀನಿ. ಹಾಗೆ ನೋಡಿ, ಬೆಲ್ಲದ ಪುಡಿನ ಇಲ್ಲಿ ನಾನು ಅದೇ ಕಪ್ನಿಂದ 3/4 ಕಪ್ಪಷ್ಟು ತಗೊಂಡಿದ್ದೀನಿ. ಈಗ ಒಂದು ಚಿಕ್ಕ ಬೌಲ್ ತಗೊಂಡು ಬೆಲ್ಲವನ್ನು ಅದಕ್ಕೆ ಸೇರಿಸ್ಕೊಂಡು ಮತ್ತೆ ಅದೇ ಕಪ್ಪಿಂದ ನಾನು 3/4 ಕಪ್ಪಷ್ಟು ಹಾಲನ್ನು ಆ ಬೆಲ್ಲದಲ್ಲೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಕರಗೋ ರೀತಿ ಈ ರೀತಿ ಒಂದು ಸ್ಪೂನ್ ತಗೊಂಡು ಬೆಲ್ಲ ಚೆನ್ನಾಗಿ ಕರಗೋ ರೀತಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಸ್ವಲ್ಪ ಉಗುರು ಬೆಚ್ಚಗಿರೋ ಹಾಲನ್ನು ಹಾಕ್ಕೊಂಡ್ರೆ ನಮಗೆ ಬೆಲ್ಲ ಈಸಿಯಾಗಿ ಕರಗೋಗುತ್ತೆ. ಈಗ ಒಂದು ಸ್ಟ್ರೈನರನ್ನು ತಗೊಂಡು ನಾವು ಈ ಮಿಶ್ರಣನ ಅದಕ್ಕೆ ಹಾಕ್ಕೊಳ್ಳೋಣ. ಈ ರೀತಿ ಮಾಡಿದ್ರೆ ಬೆಲ್ಲದಲ್ಲಿ ಮಣ್ಣು ಅಥವಾ ಏನಾದರೂ ಕಸ ಇದ್ದರೆ ನಮಗೆ ಸ್ಟ್ರೈನ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಅರ್ಧನ ರವೆಗೆ ಸೇರಿಸ್ಕೊಳ್ತಾ ಇದ್ದೀನಿ, ಮಿಕ್ಕಿದ್ದನ್ನು ಹಾಗೆ ಇಟ್ಟಿದ್ದೀನಿ. ಅದನ್ನು ಆಮೇಲೆ ಉಪಯೋಗಿಸ್ಕೊಳ್ಳೋಣ. ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನೀಟಾಗಿ ಈ ರೀತಿ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಒಂದು ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಇದನ್ನು ಒಂದು ಅರ್ಧ ಗಂಟೆ ನಾವು ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಈ ರೀತಿ ಮಾಡೋದ್ರಿಂದ ರವೆ ನಮಗೆ ಚೆನ್ನಾಗಿ, ನೋಡಿದ್ರಲ್ಲ, ಅರ್ಧ ಗಂಟೆ ಆದಮೇಲೆ ನಾವು ಹಾಕಿದ್ದ ಹಾಲನ್ನು ಹೀರ್ಕೊಂಡು ರವೆ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ. ಇವಾಗ ಇದಕ್ಕೆ ನಾವು ಆಗಲೇ ಮಿಕ್ಸಿ ಇಟ್ಕೊಂಡಿರ್ತಕ್ಕಂಥ ಬೆಲ್ಲ ಹಾಗೆ ಹಾಲಿನ ಮಿಶ್ರಣವನ್ನು ಸೇರಿಸ್ಕೊಂಡು ಈಗ ನಾನಿಲ್ಲಿ ಮತ್ತೆ ಅದೇ ಕಪ್ನಿಂದ 1/4 ಕಪ್ಪಷ್ಟು ತುಂಬ ಫ್ಲೇವರ್ ಇಲ್ಲದೆ ಲೈಟಾಗಿರ್ತಕ್ಕಂಥ ಯಾವುದಾದ್ರೂ ಆಯಿಲನ್ನು ಉಪಯೋಗಿಸ್ಕೊಳ್ಳಿ. ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ಉಪಯೋಗಿಸ್ತಾ ಇದ್ದೀನಿ. ಕಡಲೆಕಾಯಿ ಬೀಜದ ಎಣ್ಣೆಯನ್ನು ಉಪಯೋಗಿಸ್ಬಾರ್ದು, ಫ್ಲೇವರ್ ಜಾಸ್ತಿ ಬಂದುಬಿಡುತ್ತೆ. ಸೊ ಇವಾಗ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ನೀವು ನಾರ್ಮಲಾಗಿ ಅಡುಗೆಗೆ ಉಪಯೋಗಿಸ್ತೀರಲ್ವ ಸೋಡಾ, ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು, 1/4 ಟೀ ಸ್ಪೂನಷ್ಟು. ಈಗ ಇದನ್ನು ಚೆನ್ನಾಗಿ ಈ ರೀತಿ ಸ್ವಲ್ಪ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ನಮಗೆ ಈ ಕನ್ಸಿಸ್ಟೆನ್ಸಿ ಬರಬೇಕು. ನಾನು ಸ್ಪೂನಿಂದ ತೋರಿಸ್ತೀನಿ ನೋಡಿ. ನಮಗೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಕೇಕು ಕರೆಕ್ಟಾಗಿ ಬರುತ್ತೆ. ನೋಡಿದ್ರಲ್ಲ, ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನಾನಿಲ್ಲಿ 1 ಕಪ್ ರವೆ, 3/4 ಕಪ್ಪಷ್ಟು ಬೆಲ್ಲದ ಪುಡಿ, 3/4 ಕಪ್ಪಷ್ಟು ಹಾಲು, ಹಾಗೆ 1/4 ಕಪ್ಪಷ್ಟು ಎಣ್ಣೆನ ಉಪಯೋಗಿಸ್ಕೊಂಡಿದ್ದೀನಿ. ನೀವು ಸಹ ಅದೇ ರೀತಿ ಅಳತೆ ಮಾಡಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಸೊ ಇವಾಗ ನಾನು ಈ ರೀತಿ ಒಂದು ಕೇಕ್ ಟಿನ್ನನ್ನು ತಗೊಂಡಿದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂದರೆ ಯಾವುದಾದ್ರೂ ಒಂದು ನಾರ್ಮಲಾಗಿ ಕೆಳಗಡೆ ಫ್ಲಾಟ್ ಆಗಿರ್ತಕ್ಕಂಥ ಒಂದು ಪಾತ್ರೆನಾದರೂ ಉಪಯೋಗಿಸ್ಕೊಳ್ಬೋದು. ಸೊ ನೋಡಿ, ನಾನಿಲ್ಲಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಈ ರೀತಿ ಗ್ರೀಸ್ ಮಾಡಿಕೊಂಡು ಈಗ ಮೇಲೆ ಸ್ವಲ್ಪ ಈ ರೀತಿ ಒಣಗಿದ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಎಲ್ಲ ಕಡೆ ಕೋಟಿಂಗ್ ಆಗೋ ರೀತಿ ಸ್ಪ್ರೆಡ್ ಮಾಡಿಕೊಂಡು ಮಿಕ್ಕಿರೋ ಹಿಟ್ಟನ್ನು ಈ ರೀತಿ ತೆಗೆದುಬಿಡಿ. ಸೊ ನೋಡಿದ್ರಲ್ಲ, ಹೀಗೆ ಮಾಡಿಕೊಂಡು ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಿಶ್ರಣನ ಅದಕ್ಕೆ ಸೇರಿಸ್ಕೊಳ್ಳೋಣ. ಈಗ ನಾವು ಇದನ್ನು ಈ ರೀತಿ ಒಂದು 2-3 ಸಲ ಈ ರೀತಿ ಟ್ಯಾಪ್ ಮಾಡ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ನಾವು ಹಾಕಿರೋ ಹಿಟ್ಟು ನೀಟಾಗಿ ಸೆಟ್ ಆಗುತ್ತೆ. ಸೊ ಇವಾಗ ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ನಾನು ತಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಟೂಟಿ ಫ್ರೂಟಿ ಇದ್ದರೂ ಸಹ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಿದ್ದೀನಿ. ಮೇಲೆ ನೋಡಿ ಈ ರೀತಿ ಸ್ವಲ್ಪ ಹಾಕ್ಕೊಳ್ಳಿ, ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ಇದು ರೆಡಿಯಾಗಿದೆ. ಈಗ ನಾನು ಸ್ಟವನ್ನು ಹಚ್ಕೊಂಡು ಈ ರೀತಿ ಒಂದು ಕುಕ್ಕರನ್ನು ಇಟ್ಕೊಂಡು ಇದಕ್ಕೆ ಒಂದು ಸ್ಟ್ಯಾಂಡನ್ನು ಹಾಕ್ಕೊಳ್ಳಿ. ಈ ರೀತಿ ಒಂದು ಸ್ಟ್ಯಾಂಡ್ ಆಗಲಿ ಅಥವಾ ಒಂದು ತಟ್ಟೆನಾದರೂ ನೀವು ಇಟ್ಕೊಳ್ಬೋದು. ಇದನ್ನು ಹೀಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮೊದಲಿಗೆ
ಫ್ರೀ ಹೀಟ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಹೀಗೆ. ಈಗ ಕೇಕ್ ಟಿನ್ನನ್ನು ಅದರಲ್ಲಿಟ್ಟು ಮೇಲೆ ನೀಟಾಗಿ ಕವರ್ ಆಗುವಂಥ ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ಸೊ ಇವಾಗ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 20 ನಿಮಿಷ ನಾವು ಕುಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿದ್ರಲ್ಲ 20 ನಿಮಿಷ ಆದಮೇಲೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಈ ರೀತಿ ಒಂದು ಟೂತ್ ಪಿಕ್ಕನ್ನು ಅಥವಾ ಚಾಕುನಾದರೂ ತಗೊಂಡು ಈ ರೀತಿ ಚುಚ್ಚಿ ನೋಡಿದ್ರಲ್ಲ ನಮಗೆ ಕೇಕು ಕಡ್ಡಿಗೆ ಅಂಟುಕೊಳ್ದಿರ ಬರಬೇಕು, ಅಂಟುಕೊಳ್ದೆ ಕಡ್ಡಿ ಬರಬೇಕು. ಸೊ ಇವಾಗ ಇದಾಗಿದೆ. ಇದನ್ನು ಒಂದು 10 ನಿಮಿಷ ನಾವು ಹಾಗೆ ಆರೋದಕ್ಕೆ ಬಿಟ್ಟು ನಂತರ ಕೇಕ್ ಆರಿದ ಮೇಲೆ ಚಾಕುವಿನಿಂದ ಸುತ್ತಲೂ ಸ್ವಲ್ಪ ಈ ರೀತಿ ಮಾಡಿಕೊಂಡು ಈಗ ಡಿಮೌಲ್ಡ್ ಮಾಡ್ಕೊಳ್ಳೋಣ. ಈ ರೀತಿ ಹಾಕ್ಕೊಂಡು ಸ್ವಲ್ಪ ಮೇಲೆ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ನಾವಿಲ್ಲಿ ಸಕ್ಕರೆನ ಉಪಯೋಗಿಸದೆ ಮಾಡಿಕೊಂಡಿರೋದ್ರಿಂದ ತುಂಬ ಹೆಲ್ದಿ ಕೂಡ ಹೌದು. ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟೊಂದು ಸ್ಪಾಂಜಿಯಾಗಿ ಬಂದಿದೆ. ಸೇಮ್ ನಾವು ಬೇಕ್ರಿಯಲ್ಲಿ ಏನು ತರ್ತೀವಲ್ವ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಸಹ ಸಖತ್ತಾಗಿರುತ್ತೆ. ಸೊ ಈ ರೀತಿ ಕೇಕನ್ನು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡು ನೀವು ಎಂಜಾಯ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಮತ್ತಷ್ಟು ಸಿಂಪಲ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಸಿಂಪಲ್ ಆಗಿ ಒಂದು ರುಚಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.